Respected dignitaries on the dais, proud parents, my friends, ladies and gentlemen, a very good morning to all of you. A very good morning to all of you. So it's indeed my proud privilege to be a part of this event, and I sincerely thank the organizers for inviting me and giving me this opportunity to be a part of this event again. See, I'm also a parent like you. I have two kids, a son and a daughter, and studying in one of the schools in the same vicinity. So I can correlate your feelings with mine for today's function. Anyways, I just wanted to share a few thoughts, which I have been observing in my sons and daughter's behavior. I think, that makes some sense for you. So when I was studying in college, there was this William Wordsworth poem, My Heart Leaps Up Anta. Adralli, there is a statement which goes like this. Child is the father of man anta. ಏನಿರ್ಬೋದು ನಿಮಗೇನು ಅನಿಸ್ತದೆ ಚೈಲ್ಡ್ ಇಸ್ ದ ಫಾದರ್ ಆಫ್ ಮ್ಯಾನ್ ಒಂದು ಸ್ವಲ್ಪ ನಾವು ಇದನ್ನು ಯೋಚನೆ ಮಾಡಿದ್ರೆ ಇಟ್ ಸೇಸ್ ದ್ಯಾಟ್ ದ ಬಿಹೇವಿಯರ್ ಆ್ಯಂಡ್ ದ ಆಕ್ಟಿವಿಟೀಸ್ ದಟ್ ವಿ ಲರ್ನ್ ಡ್ಯೂರಿಂಗ್ ಆರ್ ದಟ್ ವಿ ಅಕ್ವೈರ್ ಆರ್ ದಟ್ ವಿ ಗೆಟ್ ಡ್ಯೂರಿಂಗ್ ಅವರ್ ಚೈಲ್ಡ್ಹುಡ್ ವಿಲ್ ಗೋ ಲಾಂಗ್ ವೇ ಇನ್ ಶೇಪಿಂಗ್ ಒನ್ಸ್ ಪರ್ಸ್ನಾಲಿಟಿ. ಸೊ ನಾವೇನು ಚಿಕ್ಕ ವಯಸ್ಸಿನಲ್ಲಿ ಕಲ್ತ್ಕೊಳ್ತೀವಿ, ಕನ್ನಡದಲ್ಲಿ ಅದಕ್ಕೆ ಸಿಮಿಲರ್ ಪ್ರಾಬಬ್ ಬಂದ್ಬಿಟ್ಟು ಗಾದೆ ಬಂದು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂತ. ಅಂದರೆ ಏನರ್ಥ ಬೇಸಿಕಲಿ, ಸೊ ವಾಟ್ ಎವರ್ ವಿ ಹ್ಯಾವ್ ಟು ಲರ್ನ್ ಡ್ಯೂರಿಂಗ್ ಅವರ್ ಚೈಲ್ಡ್ಹುಡ್ ಇಟ್ ಸೆಲ್ಫ್, ಬಿಕಾಸ್ ಒನ್ಸ್ ಯು ಕ್ರಾಸ್ ದಟ್ ಏಜ್ ದೆನ್ ಪ್ರಾಬಬ್ಲಿ ಇಟ್ ವುಡ್ ಬಿ ಡಿಫಿಕಲ್ಟ್ ಫಾರ್ ಅಸ್ ಟು ಮೆಂಡ್ ಅವರ್ ವೇಸ್ ಅಲ್ವಾ. ಸೊ ಚಿಕ್ಕ ವಯಸ್ಸಲ್ಲೇ ಎಲ್ಲ ಕಲ್ತ್ಕೊಳ್ಬೇಕು ಅಂತ. ನಾವು ಏನದನ್ನು ಕಲ್ತ್ಕೊಳ್ತೀವಿ ದಟ್ ವಿಲ್ ಗೋ ಲಾಂಗ್ ವೇ ಇನ್ ಶೇಪಿಂಗ್ ದ ಪರ್ಸ್ನಾಲಿಟಿ. ಹೌದಾ? ಸೊ ಅದನ್ನು ನೋಡಿದಾಗ ನಮ್ಗೇನು ಅನಿಸುತ್ತೆ, ದ ಇಂಪಾರ್ಟೆನ್ಸ್ ದಟ್ ವಿ ಹ್ಯಾವ್ ಟು ಅಟ್ಯಾಚ್ ಡ್ಯೂರಿಂಗ್ ಅವರ್ ಚೈಲ್ಡ್ಹುಡ್, ದಟ್ ಕಮ್ಸ್ ಟು ಅವರ್ ಮೈಂಡ್. ಸೊ ಬೇಸಿಕಲಿ ನಾವು ಏನು ಹೇಳ್ಕೊಡ್ಬೇಕು ಮಕ್ಕಳಿಗೆ ಅದನ್ನು ಆವಾಗಲೇ ಅಲ್ಲೇ ಹೇಳ್ಕೊಡ್ಬೇಕು. ಸೈಕಾಲಜಿನಲ್ಲಿ ಏನು ಹೇಳುತ್ತೆ, ಒಂದು ಕಲಿಕೆಯಲ್ಲಿ ಮೊಟ್ಟ ಮೊದಲನೇ ಸ್ಟೆಪ್ ಯಾವುದು ಅಂತಂದರೆ ಇಮಿಟೇಷನ್ ಅಂತ. ಇಮಿಟೇಷನ್ ಇಸ್ ದ ಫಸ್ಟ್ ಸ್ಟೇಜ್ ಆಫ್ ಲರ್ನಿಂಗ್. ನಾವು ಏನೇ ಕಲಿಬೇಕಂದ್ರೂ ಮಕ್ಕಳು ಹೆಂಗೆ ಕಲ್ತ್ಕೊಳ್ತಾರೆ, ನಾನು ಅಬ್ಸರ್ವ್ ಮಾಡಿದ್ದೀನಿ ಇದನ್ನು ನನ್ನ ಮಗನಲ್ಲಿ. ಹೆಂಗೆ ಕಲ್ತ್ಕೊಳ್ತಾರೆ ಅಂತಂದರೆ ನಾವೇನು ಮಾಡ್ತೀವೋ ಅದನ್ನು ನೋಡ್ತಾರೆ, ಕಲ್ತ್ಕೊಳ್ತಾರೆ. ಹೌದಾ? ಸೊ ಇಮಿಟೇಷನ್ ಇಸ್ ಬೇಸಿಕಲಿ ದ ಫಸ್ಟ್ ವೇ ಆಫ್ ಲರ್ನಿಂಗ್. ಸೊ ನಾವು ಹಾಗಿದ್ರೆ ಏನು ಮಾಡಬಹುದು? ನನಗೇನು ಅನಿಸುತ್ತೆ ಅಂತಂದರೆ, ಆ್ಯಕ್ಚುಲಿ ಐ ವಾಸ್ ಕಂಪ್ಲೀಟ್ಲಿ ಲೈಕ್ ವಾಚಿಂಗ್ ಟಿ ವಿ ಆ್ಯಂಡ್ ಐ ಯೂಸ್ ಟು ಆಸ್ಕ್ ಮೈ ಸನ್, ಓದ್ಕೊಳ್ಳೋ, ಏನು ಯಾವಾಗ ನೋಡಿದ್ರು ಟಿ ವಿ ನೋಡ್ತಾ ಇದೆಯಾ ಅಂತ. ಆ್ಯಂಡ್ ದೆನ್ ಐ ಯೂಸ್ ಟು ಹುಕ್ ಟು ಮೈ ಮೊಬೈಲ್ ಆ್ಯಂಡ್ ಐ ಯೂಸ್ ಟು ಸೇ ಮೈ ಫ್ರೆಂಡ್ಸ್, ನನ್ನ ಮಗನಿಗೆ, ಯಾವಾಗ ನೋಡಿದ್ರು ಮೊಬೈಲ್ ನೋಡ್ತೀಯಲ್ಲಪ್ಪ, ಹೋಗಿ ಓದ್ಕೋ ಅಂತ. See, my point of, then later on I got realized that, if I've been watching TV and if I've been playing with my mobile, how can I ask my son to do this? In fact, once a lady takes her son to Gandhiji, saying that, this bugger eats lot of sweets. ನೀವೇನಾದರೂ ಹೇಳ್ಬಿಟ್ಟು ಅವನಿಗೆ ಸ್ವೀಟ್ಸ್ ತಿನ್ನೋದನ್ನು ತಪ್ಪಿಸಿ ಅಂತ. ಗಾಂಧೀಜಿ ಹೇಳ್ತಾರೆ, ಒಂದು ತಿಂಗಳು ಆದಮೇಲೆ ಕರ್ಕೊಂಡು ಬಾಮ್ಮ ಅಂತ. ಒಂದು ತಿಂಗಳು ಆದಮೇಲೆ ಕರ್ಕೊಂಡು ಹೋಗ್ತಾರೆ ಆ ತಾಯಿ. ಆಗ ಹೇಳ್ತಾರೆ ಮಗನಿಗೆ, ನೋಡಪ್ಪ, ಸ್ವೀಟ್ಸ್ ತಿನ್ನೋದ್ರಿಂದ ಈ ಥರದ್ದೆಲ್ಲ ಡಿಸ್ಅಡ್ವಾಂಟೇಜಸ್ ಇದೆ, ಸೊ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ಎಷ್ಟು ಬೇಕೋ ಅಷ್ಟೇ ತಿನ್ನು, ಡೋಂಟ್ ಕ್ರಾಸ್ ಯುವರ್ ಲಿಮಿಟ್ ಅಂತ ಹೇಳಿ. ಕಾರಣ ಏನು ಅಂತಂದರೆ, ಟಿಲ್ ದಟ್ ಟೈಮ್ ಆ್ಯಕ್ಚುಲಿ ಹಿ ವಾಸ್ ಆಲ್ಸೋ ಈಟಿಂಗ್ ಸ್ವೀಟ್ಸ್. ಸೊ ಹಿ ಥಿಂಕ್ಸ್ ದಟ್ ಐ ಡಿಡ್ ನಾಟ್ ಹ್ಯಾವ್ ದ ರೈಟ್ ಟು ಸೇ ದಟ್ ವಿಚ್ ಐ ಹ್ಯಾವ್ ನಾಟ್ ಪ್ರಾಕ್ಟಿಸಿಂಗ್. ಸೊ ಅದಕ್ಕೋಸ್ಕರ 30 ದಿನಗಳ ಕಾಲ ಅವರು ಅದನ್ನು ಬಿಟ್ಟು ಆಮೇಲಿಂದ ಹೇಳ್ತಾರೆ ಆ ಹುಡುಗನಿಗೆ. Because then only he thinks that he's got that moral ability, morality or ethical ability to say those words to the candidate, to the kid though. So ನಾನು ಏನು ಯೋಚನೆ ಮಾಡ್ತಾ ಇದ್ದೆ, ಬರಬೇಕಾದ್ರೆ ಆ್ಯಕ್ಚುಲಿ ಒನ್ ಆಫ್ ದ ಪೇರೆಂಟ್ಸ್ ವಾಸ್ ಪ್ಲೇಯಿಂಗ್ ಕ್ಯಾಂಡಿ ಕ್ರಶ್ ಸಗಾ ಗೇಮ್ ಆಡ್ತಾ ಇದ್ರು. ನನಗೆ ಅವಾಗ ಅನ್ನಿಸ್ತು, ಆ್ಯಕ್ಚುಲಿ ನಾವೇ ಗೇಮ್ಸ್ಗಳನ್ನ ಆಡ್ಕೊಂಡ್ಬಿಟ್ಟು ಮಗನಿಗೆ ಹಿಂಗೆ ಮಾಡಪ್ಪ ಅಂತಂದರೆ ಹೆಂಗಾಗತ್ತೆ ಅಂತ. ಸೊ ನಾನೇನು ಹೇಳ್ತೀನಿ ಅಂತಂದರೆ, ಅದು ಏನು ಹೇಳಕ್ಕೆ ಹೊರಟೆ ಅಂತಂದರೆ, ಬೇಸಿಕಲಿ, ಆ್ಯಂಡ್ ಐ ಹ್ಯಾವ್ ಸೀನ್ ದಿಸ್ ಆಲ್ಸೋ ಇನ್ ಮೈ ಸನ್, that suppose if I want our kids to study, then you also start studying with them. Read it aloud. ಏನ ಬುಕ್ಸ್ ತೊಗೊಳ್ತಾರ ಓದಿಸಿ, ಅವ್ರ ಕಡೆಯಿಂದನೂ ಓದಿಸ್ಬೇಕು ನಾವು. ಸೊ ಅವಾಗ ಏನಾಗ್ತದೆ, ನಾವು ಏನು ಮಾಡ್ತೀವೋ ಕೆಲಸ ಅದನ್ನು ಅವರು ಮಾಡ್ತಾರೆ. ನಾವು ಇವಾಗ ಟಿ ವಿ ನೋಡಿದ್ರೆ ಅವರು ಅದನ್ನು ಟಿ ವಿ ನೋಡ್ತಾರೆ. ಆಸ್ ಸಿಂಪಲ್ ಆಸ್ ದಟ್. ಇದರಲ್ಲಿ ಏನು ರಾಕೆಟ್ ಸೈನ್ಸೇ ಇಲ್ಲ. ದಿಸ್ ಇಸ್ ದ ಫಾರ್ಮುಲಾ ದಟ್ ಐ ಹ್ಯಾವ್ ಅಂಡರ್ಸ್ಟುಡ್. ದೆನ್ ಸೆಕೆಂಡ್ ಪಾಯಿಂಟ್, ರೀಇನ್ಫೋರ್ಸ್ಮೆಂಟ್ ಅಂತ. ಇದು ಆ್ಯಕ್ಚುಲಿ ನನ್ನ ಲೈಫ್ನಲ್ಲಿ ನನಗೆ ತುಂಬಾ ಸಪೋರ್ಟ್ ಮಾಡಿದೆ. ಕಾರಣ ಇಷ್ಟೇ, ನಾನು ಕೂಡ ಇಲ್ಲೇ I studied in Bharatiya Samskriti Vidyapita. It's nearby, hardly around some 500 meters from here. So that is way back in 92s, 93, I am saying this. So ಆಗ ಏನಾಯಿತು, ಆ್ಯಕ್ಚುಲಿ ಐ ಗಾಟ್ ಅ ಗುಡ್
I got a good. See, this actually has a lot of importance for you because I have tried and tested and I've got the results. So that's why I'm sharing this to you. ಏನು ಅಂತಂದರೆ I used to get good. I mean, first time I have got a good from school. I mean, from my teacher. And I showed it to my father. Papa, see, I've got this good. ಅವ್ರು ಏನು ಮಾಡಿದ್ರು, ಓಕೆ ಯು ಹವ್ ಗಾಟ್ ದಿಸ್, ಅಚ್ಚಾ ವೆರಿ ಗುಡ್, ಯು ಹವ್ ಗಾಟ್ ಅ ಗುಡ್. ಇನ್ಫ್ಯಾಕ್ಟ್ ಐ ಟೋಲ್ಡ್ ಹಿಮ್ ಆ್ಯಡೆಡ್ ಮಸಾಲವನ್ನು ಒಂದು ಸ್ವಲ್ಪ ಸೇರಿಸಿದೆ, ಅಪ್ಪ ಯಾರಿಗೂ ಸಿಕ್ಕಿಲ್ಲ, ನನಗೆ ಮಾತ್ರ ಸಿಕ್ಕಿದೆ ಈ ಗುಡ್ಡು ಅಂತ. ಹೌದಾ, ಓ ಒಳ್ಳೇದಾಯಿತು ಅಂತ ಅಂದ್ಬಿಟ್ಟು ದೆನ್ ಹಿ ಗಾಟ್ ಮೀ ಪಾನಿಪುರಿ. ಸೊ ದಟ್ ವಾಸ್ ಅನ್ ಇನ್ಸೆಂಟಿವ್ ದಟ್ ಹೀ ಗೇವ್ ಟು ಮೀ ಫಾರ್ ಮೈ ಅಚೀವ್ಮೆಂಟ್. So then he told me that, every time whenever you get some good, I will get you something. Anta. I've got 2 sisters also. They were studying in 7th standard and 5th standard when I was studying in 1st standard. So ನಾನು ಗುಡ್ ತೊಗೊಂಡ್ಬಿಟ್ಟು ನಮ್ಮ ಅಪ್ಪನ ಹತ್ರ ಹೋಗಿ ತೋರಿಸ್ಬಿಟ್ಟು ಅವ್ರಿಗೆ, ಅಪ್ಪ ನನಗೆ ಗುಡ್ ಬಂದಿದೆ, ಪಾನಿಪುರಿ ಕೊಡಿಸು. So he used to get me panipuris and I used to feel proud that, out of my earnings, I'm getting panipuri to my sisters anta. ಸೊ ದಟ್ ವಾಸ್ ದ ರೀಇನ್ಫೋರ್ಸ್ಮೆಂಟ್. ಅದೇನಾಯಿತು, ನನಗೆ ಪ್ರತಿ ಸಲ ನಾನು ಓದಬೇಕಾದ್ರೂ ಇನ್ನೂ ಹೆಚ್ಚು ಓದಬೇಕು, ಇನ್ನೂ ಹೆಚ್ಚು ಮಾರ್ಕ್ಸ್ಗಳನ್ನ ತೊಗೊಳ್ಬೇಕು, ಗಳಿಕೆ ಮಾಡಬೇಕು ಅಂತ ಹೇಳಿ ದಟ್ ಆ್ಯಕ್ಚುಲಿ ಇನ್ಫ್ಯಾಕ್ಟ್ ದಟ್ ಆ್ಯಡೆಡ್ ಅಡ್ವಾಂಟೇಜ್ ವಾಸ್ ದೇರ್. I'll tell you, even today that principle, that theory of motivation will work, even in your works also. See, even in your jobs also. Like, see, nobody is contented with their salary. Everybody wants some sort of an incentive. That is why all the employers come with one or the other incentives. These are all incentive-linked performance. ಹೌದಾ, ಕೆಲವ್ರಿಗೆ ಮನಿ ಈಸ್ ಎ ಮೋಟಿವೇಟರ್, ಕೆಲವ್ರಿಗೆ ರೆಕಗ್ನಿಷನ್ ಇಸ್ ಎ ಮೋಟಿವೇಟರ್, ಕೆಲವ್ರಿಗೆ ಸ್ಟೇಟಸ್ ಇಸ್ ಎ ಮೋಟಿವೇಟರ್, ರೈಟ್? ಸೊ ಎವ್ರಿಬಡಿ ವಾಂಟ್ಸ್ ಟು ಹ್ಯಾವ್ ಒನ್ ಆರ್ ದ ಅದರ್ ಮೋಟಿವೇಟರ್ ಇನ್ಸೆಂಟಿವ್. ಸೊ ಅದನ್ನು ಇವತ್ತು ಕೊಡ್ತಾ ಇದ್ದಾರೆ. ನೀವು ಸಹ, ನಾನು ಸಹ ನನ್ನ ಮಗನಿಗೆ ಅದನ್ನೇ ಮಾಡ್ತಾ ಇದ್ದೀನಿ. ನಮ್ಮ ತಂದೆ ನನಗೇನು ಮಾಡಿದ್ರು, ಇವತ್ತು ನಾನು ನನ್ನ ಮಕ್ಕಳಿಗೆ ಅದನ್ನೇ ಮಾಡ್ತಾ ಇದ್ದೀನಿ. ಯು ಡೋಂಟ್ ಬಿಲೀವ್, ಆ್ಯಕ್ಚುಲಿ ಆಫ್ಟರ್ ದಿಸ್ ಸಬ್ಸ್ಟ್ಯಾನ್ಷಿಯಲಿ ಇಟ್ ಹ್ಯಾಸ್ ಇಂಪ್ರೂವ್ಡ್ ಹಿಸ್ ಪರ್ಫಾರ್ಮೆನ್ಸ್. ಎನಿವೇಸ್ ಯು ವಿಲ್ ಬಿ ಗೆಟಿಂಗ್ ಒನ್ ಆರ್ ದ ಅದರ್ ಥಿಂಗ್ಸ್ ಫಾರ್ ಯುವರ್ ಕಿಡ್ಸ್. ಹೌದಾ, ಅವರು ತಗೊಂಡ್ರು ಅಷ್ಟೇ, ಅವರು ಅಚೀವ್ಮೆಂಟ್ ಮಾಡಿದ್ರು ಅಷ್ಟೇ, ಮಾಡಲಿಲ್ಲ ಅಂದರೂ ಅಷ್ಟೇ. ಏನಾದರೂ ಕೊಡಿಸ್ತೀರಾ ನೀವು? ಅವ್ರು ಟಾಯ್ಸ್ ಕೇಳಿಸ್ತಾರೆ, ಕೊಡಿಸ್ತೀರಾ? ಚಾಕ್ಲೇಟ್ ಕೇಳ್ತಾರೆ, ಕೊಡಿಸ್ತೀರಾ? ಯು ಜಸ್ಟ್ ಲಿಂಕ್ ಇಟ್. ನೋಡಪ್ಪ, ನೀನು ಇವತ್ತೇನಾದರೂ ಒಂದು ಅಚೀವ್ಮೆಂಟ್ ಮಾಡು ಅಥವಾ ಏನಾದರೂ ಒಂದು ಕೆಲಸ ಮಾಡು, ನೀವು ಹೇಳಿ, ಅವ್ರ ಕಡೆಯಿಂದ ಮಾಡಿಸಿ, ಆಮೇಲೆ ನೀವು ಇದನ್ನು ಕೊಡಿಸಿ. ಆ್ಯಂಡ್ ದೆನ್ ಯು ಸಿ, ಐ ಟೆಲ್ ಯು, ಅವ್ರಿಗೆ ಬರಬೇಕದು ಮನಸ್ಸಿಗೆ, ನನಗೆ ಬರಬೇಕು, ನನಗೆಲ್ಲ ಈಸಿಯಾಗಿ ಸಿಗೋದಿಲ್ಲ ಅಂತ. ಆಚೆ ಕಡೆ ಹೋಗಿ ನೀವು ಕಾಂಪಿಟೇಷನ್ ನೋಡಿ ಎಷ್ಟಿದೆ. ನಾನು UPSC ಬರಿಬೇಕಾದ್ರೆ ವೇ ಬ್ಯಾಕ್ ಇನ್ 2009, 7 lakh candidates used to write for prelims, appear for this exam UPSC. ಇವತ್ತು 14 lakh candidates. 7 lakh ಎಲ್ಲಿ, 14 lakh ಎಲ್ಲಿ, ಎಲ್ಲ ಡಬಲ್ ಆಗೋಗ್ಬಿಟ್ಟಿದೆ. ಮೇಡಮ್ ವಾಸ್ ಟೆಲ್ಲಿಂಗ್ ಅಬೌಟ್ JEE, NEET. ನೀವು 10 years ಏನಿತ್ತು, ಇವತ್ತು ಅದೆಲ್ಲ ಡಬಲ್ ಆಗಿದೆ. ಆ್ಯಂಡ್ NEET, ಯು ವಿಲ್ ಬಿ ಕಾಂಪಿಟಿಂಗ್ ಇನ್ ದ ಎಂಟೈರ್ ಕಂಟ್ರಿ with all of the candidates equally. I mean, they'll all be on equal footing. ಹೌದಾ, when it comes to intelligence. ಸೊ ನಾನೇನು ಸಜೆಸ್ಟ್ ಮಾಡ್ತೀನಿ, ನೀವು ಅಂತಹ ಒಂದು ಕಾಂಪಿಟೇಟಿವ್ ವರ್ಲ್ಡ್ಗೆ ಮಕ್ಕಳನ್ನ ಇವಾಗಿಂದನೇ ರೆಡಿ ಮಾಡಬಹುದು. ಯಾವ ಥರ? ಈ ಥರ ಸಣ್ಣ ಸಣ್ಣ ಚಿಕ್ಕ ಪುಟ್ಟ ಕೆಲಸಗಳಿಂದ. ಸೊ ಇದರ ಕಡೆಗೆ ಗಮನ ಕೊಡಿ ಅಂತಂದ್ಬಿಟ್ಟು ನಾನು ಸಿನ್ಸಿಯರ್ಲಿ ಐ ರಿಕ್ವೆಸ್ಟ್ ಯು. ಇನ್ಫ್ಯಾಕ್ಟ್ ನಾನು ಇನ್ನೊಂದು ಹೇಳಬೇಕು ಅಂತಂದರೆ, ನಮ್ಮ ಮನೆ ತುಂಬ ಚಿಕ್ಕದಾಗಿತ್ತು, ಹಾರ್ಡ್ಲಿ ಅರೌಂಡ್ 400 square feet, ವೇ ಬ್ಯಾಕ್ ಇನ್ 97, 98. ಸೊ ಓದೋಕ್ಕಾಗಲ್ಲ ಅಂತಂದ್ಬಿಟ್ಟು ಆಚೆ ಕಡೆಗೆ ಬಂದುಬಿಟ್ಟು ಓದ್ತಾ ಇದ್ದೆ. ಏನೋ ಒಂದು ರೆಡಿ ಆಗಬೇಕಾಗಿತ್ತು, ಬೆಳಿಗ್ಗೆ 4 ಗಂಟೆಗೆ ಎದ್ದು ಓದ್ತಾ ಇದ್ದೆ. ಯು ಡೋಂಟ್ ಬಿಲೀವ್. ಅಂದರೆ ನಾನು ಹೇಳ್ತಿರೋದು ನಿಮಗೆ ಮೋಟಿವೇಶನ್ ಹೆಂಗೆ ವರ್ಕ್ ಆಗುತ್ತೆ ಅಂತ. ಮೈ ನೇಬರ್ ಯೂಸ್ ಟು ಕಮ್ ಆ್ಯಂಡ್ ಒನ್ಸ್ ಶಿ ಸಾ ಮಿ ಸ್ಟಡಿಂಗ್ ಇನ್ ದ ಮಾರ್ನಿಂಗ್ ಅಟ್ ಅರೌಂಡ್ ಲೆಟ್ಸ್ ಸೇ 4 o'clock. ಬಂದ್ಬಿಟ್ಟು ನೆಕ್ಸ್ಟ್ ಡೇ ಅವ್ರ ಮಗನ ಕರ್ಕೊಂಡು ಬಂದ್ಬಿಟ್ಟು ನನ್ನ ಮನೆ ನೋಡೋ ಅವ್ನು 4 ಗಂಟೆಗೆ ಅದು ಓದ್ತಾ ಇದ್ದೆ, ನೀನೇನು ಮಾಡ್ತಾ ಇದೆಯಾ ಅಂತ. I mean, that was a sort of a motivation again for me. I mean, maybe a sadistic one. But anyways, that was a sort of a motivation. So what I'm trying to say is, actually, you have to motivate your kids for anything. Okay? So that a sense of striving for excellence is one of the fundamental duties. Adu chikka vayasindane barabeku, adra kadege ಒಂದು ಸ್ವಲ್ಪ ಗಮನ ಕೊಡಬಹುದು ಅಂತ ನನಗೆ ಅನಿಸ್ತದೆ. ಅದಾದ ನಂತರ, so you must have heard about Khalil Gibran. ಕೇಳಿದ್ದೀರಾ? Khalil Gibran is one of the philosophers, a beautiful philosopher. ನೀವು ಓದಿ ಯಾವಾಗಾದರೂ ಟೈಮ್ ಸಿಕ್ಕಿದಾಗ Khalil Gibran ಬಗ್ಗೆ. ಅವರು ಮತ್ತು ಅದು ಕೂಡ ನನಗೆ ಈಕ್ವಲಿ ಇಂಪಾರ್ಟೆಂಟ್ ಅಂತ ಅನ್ನಿಸ್ತು. ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಜಾಸ್ತಿ ಏನು ಮಾತಾಡೋಕ್ಕೆ ಹೋಗಲ್ಲ, ಒಂದು 2 ನಿಮಿಷ. ಸೊ ಏನಾಗುತ್ತೆ, ಅವ್ರು ಒಂದು ಕಡೆ ಹೇಳ್ತಾರೆ, your kids are not your kids. They have not come from you. They have come through you, and they are the extensions of life longing for itself. ಏನು ಹೇಳ್ತಾರೆ, ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳಲ್ಲ, ಅವರು ನಿಮ್ಮ ಮಕ್ಕಳಲ್ಲ, ಅವರೇನು ನಿಮ್ಮಿಂದ ಬಂದಿದ್ದಲ್ಲ, ಅಂದರೆ ನಿಮ್ಮ ಮುಖಾಂತರ ಬಂದಿದ್ದಾರೆ ಅಷ್ಟೇ ಈ ಪ್ರಪಂಚಕ್ಕೆ. ದೇ ಆರ್ ದ ಎಕ್ಸ್ಟೆನ್ಷನ್ಸ್ ಆಫ್ ಲೈಫ್ ಲಾಂಗಿಂಗ್ ಫಾರ್ ಇಟ್ ಸೆಲ್ಫ್. ಬದುಕು ತನ್ನನ್ನು ತಾನು ಎಕ್ಸ್ಟೆಂಡ್ ಮಾಡ್ಕೊಳ್ಳೋದಕ್ಕೆ ಆಗುವಂತಹ ಆ ಒಂದು ಪ್ರಕ್ರಿಯೆಯಲ್ಲಿ ಬಂದಿರತಕ್ಕಂತಹವರು ಅಂತ.
ಅಂದರೆ ಏನು ಅರ್ಥ ಇದು ಹೇಳ್ತಾರೆ ಅವರು ಬೇಸಿಕಲಿ ಅಂತಂದರೆ, ಡೋಂಟ್ ಇನ್ಫ್ಯೂಸ್ your views, don't infuse your thoughts and don't infuse your points of views on them ಅಂತ. ಅಂದರೆ ಅವರನ್ನು ಇಂಡಿಪೆಂಡೆಂಟ್ ಆಗಿ ಬದುಕೋದಕ್ಕೆ ಬಿಡಿ, ನಿಮ್ಮ ಒಂದು ಏನು ಆಲೋಚನೆಗಳಿದೆ, ಯೋಚನೆಗಳಿದೆ, ನಿಮ್ಮ ಥಾಟ್ ಪ್ರೋಸೆಸ್ ಏನಿದೆ ಅದನ್ನು ಹಾಕಬೇಡಿ. ಯಾಕೆ ಅಂತಂದರೆ ನಮ್ಮದೇ ಸರಿ ಅಂತ ನಾವು ಯಾಕೆ ಅಂದ್ಕೊಳ್ಬೇಕು, ಹೌದಾ? ಸೊ ನಾವೇನು ಮಾಡ್ತೀವಿ, ಎಲ್ಲ ನೀನು ಹೀಗೆ ಆಗಬೇಕು, ನೀನು ಹಾಗೆ ಮಾಡಬೇಕು, ಅವ್ರ ಎಕ್ಸ್ಪೆಕ್ಟೇಷನ್ಸ್ ಮೊದಲಿಂದನೇ ಹಾಕ್ಬಿಟ್ಟಿರ್ತೀವಿ. ನಾನು ಆ್ಯಕ್ಚುಲಿ ಜಸ್ಟ್ ಒಂದು ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದೆ, ನಮ್ಮ ತಾಯಿಗೆ ಏರ್ಫೋರ್ಸ್ಗೆ ಹೋಗ್ಬೇಕಾಗಿ ಬಂತು ಅಂತ ಇಷ್ಟ ಇದೆ, ಅದಕ್ಕೆ ನಾನು ಅದನ್ನು ಮಾಡ್ತೀನಿ ಅಂತ. ಮಾಡಲಿ, ತೊಂದರೆ ಇಲ್ಲ. ಬಟ್ ನನ್ನ ತಾಯಿಗೆ ಇಷ್ಟ ಇದೆ, ಅವ್ರು ಇದನ್ನೇ ಮಾಡು ಅಂತ ಹೇಳಿದ್ದಾರೆ, ಬಟ್ ನನಗೇನೋ ಪೇಂಟರ್ ಆಗಬೇಕಾಗಿತ್ತು, ಬಟ್ ಈ ಥರ ನಾನು ಏರ್ಫೋರ್ಸ್ ಮಾಡಬೇಕಾಗಿ ಬಂದಿದೆ ಅಂತಂದರೆ ದಟ್ಸ್ ಅ ರಾಂಗ್ ನೋಷನ್, ರೈಟ್? ಸೊ ಡೋಂಟ್ ಎವರ್ ಇನ್ಸ್ಟಿಲ್ ಆರ್ ಇನ್ಫ್ಯೂಸ್ ಆರ್ ಎನ್ಫೋರ್ಸ್ ಅಪಾನ್ ಯೋರ್ ವ್ಯೂಸ್, ಯೋರ್ ಥಾಟ್ಸ್, ಯೋರ್ ಪಾಯಿಂಟ್ಸ್ ಆಫ್ ವ್ಯೂಸ್ ಆನ್ ದ ಕಿಡ್ಸ್. ಮಾಡೋಕ್ಕೆ ಹೋಗಬೇಡಿ, ದಯವಿಟ್ಟು ಅವ್ರನ್ನ ಇಂಡಿಪೆಂಡೆಂಟ್ ಆಗಿಬಿಡಿ. ಎಜುಕೇಷನ್ ಎನಿವೇಸ್ ಯು ಆರ್ ಗಿವಿಂಗ್ ದ ಬೆಸ್ಟ್ ಆಫ್ ದ ಎಜುಕೇಷನ್. ಇನ್ ಫ್ಯಾಕ್ಟ್ ಒನ್ ಮೇಡಮ್ ವಾಸ್ ಟಾಕಿಂಗ್ ಅಬೌಟ್ ಹರ್ ಅಚೀವ್ಮೆಂಟ್ಸ್, ಐ ಫೆಲ್ಟ್ ಸೋ ಹ್ಯಾಪಿ ದಟ್ that particular branch has done so well in the entire country in terms of be it academics or be it extracurricular activities. So your job is done to that extent. ನೀವು ಕೆಲಸ ಮಾಡಿದ್ದೀರಾ, ಒಳ್ಳೆ ಸ್ಕೂಲ್ಗೆ ಹಾಕಿದ್ದೀರಿ, ಮುಂದಿನ ಎಜುಕೇಷನ್ ಕರ್ಕೊಂಡು ಹೋಗುತ್ತೆ. ನೀವು ಕೂಡ ಸಪೋರ್ಟ್ ಏನು ಬೇಕೋ ಅದನ್ನು ಮಾಡಬಹುದು, ಅಥವಾ ನಾನು ಕೂಡ ಏನು ಸಪೋರ್ಟ್ ಮಾಡ್ಬೋದು ಅದನ್ನು ಮಾಡಬಹುದು. ಬಟ್ ನಮ್ಮ ಥಾಟ್ಸ್ಗಳನ್ನು ದಯವಿಟ್ಟು ಇನ್ಸ್ಟಾಲ್ ಮಾಡೋದು, ಅದನ್ನು ಎನ್ಫೋರ್ಸ್ ಮಾಡೋದು ಬೇಡ. ಇಂಡಿಪೆಂಡೆಂಟ್ ಆಗಿ ಬೆಳೆಯೋದಕ್ಕೆ ಮಕ್ಕಳನ್ನು ಬಿಡೋಣ ಅಂತ ನನಗನ್ಸುತ್ತೆ. ಸೊ ದೀಸ್ ಆರ್ ಮೈ ಥಾಟ್ಸ್. ಆ್ಯಂಡ್ ಲಾಸ್ಟ್ ಪಾಯಿಂಟ್ ಒಂದು ಏನಂತಂದರೆ, ಇತ್ತೀಚಿನ ದಿನಗಳಲ್ಲಿ ಇದು ನಾನು ನೋಡ್ತಾ ಇರ್ತಕ್ಕಂಥದ್ದು, ಅದು ಬಿಕಾಸ್ ಸಿನ್ಸ್ ಐ ಆಮ್ ಹೆಡಿಂಗ್ ಎ ಕಾರ್ಪೊರೇಷನ್ ಕಾಲ್ಡ್ Karnataka Skill Development Corporation ಅಂತ, ವಿಚ್ ಇಸ್ Government of Karnataka undertaking, comes under Department of Skill Development, Entrepreneurship and Livelihood. So since last 3 years I've been the MD there, and we have been organizing all this job fairs, and we've been organizing basically our job is to provide a training to the students across the sectors like aviation, agriculture, apparels, telecommunication, IT, ITES, hospitality, you name the sector, we are there, and we are providing training to the candidates, especially to the unemployed, and then we help them in getting placed. So far we train almost around 60,000 candidates and help them in getting placed. ಇದೆಲ್ಲ ಮಾಡ್ತಾ ಇದ್ದೀವಿ. ಮಾಡಬೇಕಾದ್ರೆ ನಾವು ಕ್ಯಾಂಡಿಡೇಟ್ಸ್ಗಳನ್ನು ಮಾತಾಡಿಸ್ತೀವಿ. ಎಂಪ್ಲಾಯ್ಮೆಂಟ್ಗೆ, ಉದ್ಯೋಗ ಮೇಳಕ್ಕೆ ಬರ್ತಾರೆ, ನೀವು ಅವ್ರದ್ದು ಆ್ಯಟಿಟ್ಯೂಡ್ ನೋಡ್ಬೇಕು. ಆ್ಯಕ್ಚುಲಿ ಅವ್ರು ಏನೂ ಕಲ್ತಿರೋದಿಲ್ಲ, ಬಟ್ ನನಗೆ 30,000 ಸಂಬಳ ಬೇಕು ಅಂತಾರೆ. I'll tell you, there are no dearth of jobs. I'm telling you actually, there are no dearth of jobs, but still 40 to 40, let's say 42, I mean the campus placement ratio is around, let's say 40% ಅಷ್ಟೇ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ. ಅದು ಏನು ಬೆಂಗಳೂರು ಅಂತ ಕಾಲೇಜ್ಗಳಲ್ಲಿ, ಬಟ್ when you go to tier 2 and tier 3 cities, it is hardly 20 to 25%. What I'm trying to say is, the candidates don't have the employability skills to get employed. Though there are no dearth of jobs in our state, in our country, but candidates are not getting employment mainly because of lack of employability skills and lack of soft skills and communication skills. ನಾವೇನು ಇವತ್ತು 21st century skills ಅಂತ ಹೇಳ್ತೀವಿ. ಇವತ್ತು ನೋಡಿ ಎಲ್ಲರೂ ಕೂಡ BE ಮಾಡಿರ್ತಾರೆ, ಹೌದಾ? ನಾನು ಮಾಡಿರ್ತೀನಿ, ನೀವು ಮಾಡಿರ್ತೀರಿ. ಬಟ್ ನನ್ನಲ್ಲಿ ಎಂಪ್ಲಾಯರ್ ನನ್ನನ್ನು ಇದು ಮಾಡ್ಕೊಳ್ಬೇಕಾದ್ರೆ they look at what? They'll look at basically my employability skills. How do I present myself? How do I communicate myself? ಮತ್ತು ನಂದು ಕ್ರಿಟಿಕಲ್ ಥಿಂಕಿಂಗ್ ಇದೆಯಾ, ಕ್ರಿಯೇಟಿವಿಟಿ ಇದೆಯಾ, ಕೊಲಾಬರೇಷನ್ ಇದೆಯಾ, ಟೀಮ್ ವರ್ಕ್ ಇದೆಯಾ, ಈ ಎಲ್ಲ ಸ್ಕಿಲ್ಸ್ಗಳನ್ನು ಕೂಡ ನೋಡ್ತಾ ಇದ್ದಾರೆ. ಎಷ್ಟೊಂದು ಜನ ಕ್ಯಾಂಡಿಡೇಟ್ಸ್ಗಳಿಗೆ ಇವತ್ತು ಈ ಕರಿಯರ್ ಗೈಡೆನ್ಸ್ ಬಗ್ಗೆ ಅರಿವಿಲ್ಲ, ಈ ಕರಿಯರ್ ಗೈಡೆನ್ಸ್ ಬಗ್ಗೆ ಅರಿವಿಲ್ಲ, ಆಪರ್ಚುನಿಟೀಸ್ಗಳ ಬಗ್ಗೆ ಅರಿವಿಲ್ಲ, ಸಾಫ್ಟ್ ಸ್ಕಿಲ್ಸ್ಗಳನ್ನ, ಅಡಿಷನಲ್ ಸ್ಕಿಲ್ಸ್ಗಳನ್ನ ಕಲ್ತ್ಕೊಳ್ಬೇಕು ಅನ್ನೋ ಅರಿವಿಲ್ಲ, ಲೈಫ್ ಲಾಂಗ್ ಲರ್ನಿಂಗ್ ಬಗ್ಗೆ ಅರಿವಿಲ್ಲ. ಇದೆಲ್ಲ ನೀವೆಲ್ಲ ಪಾಪ ಇನ್ನೂ ಚಿಕ್ಕವರು, ಅಂದರೆ ಮಕ್ಕಳು ತುಂಬ ಚಿಕ್ಕವರಿದ್ದಾರೆ. ಬಟ್ ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಮಕ್ಕಳಿಗೆ ಆ್ಯಡ್ ಆನ್ ಸ್ಕಿಲ್ಸ್ ಅಂತ ನಾವೇನು ಹೇಳ್ತೀವಿ, ಅದನ್ನು ಇವತ್ತಿಂದನೇ ಸ್ವಲ್ಪ ಕಲಿಸ್ಕೊಟ್ರೆ ಮುಂದಿನ ದಿನಗಳಲ್ಲಿ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ಅವರನ್ನು ಕಂಡುಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಸೊ ಕೈಂಡ್ಲಿ ಪುಟ್ ಯುವರ್ ವಾರ್ಡ್, ಕೈಂಡ್ಲಿ ಪುಟ್ ಯುವರ್ ಕಿಡ್ ಇನ್ ಒನ್ ಆಫ್ ದೀಸ್ ಸ್ಪೋರ್ಟ್ಸ್. ಯಾವುದಾದ್ರೂ ಒಂದು ಸ್ಪೋರ್ಟ್ಸ್ಗೆ ಹಾಕಿ ಅಥವಾ ಎಕ್ಸ್ಟ್ರಾ ಕರಿಕ್ಯುಲರ್ಗೆ ಹಾಕಿ. ಇದೆಲ್ಲ ಏನಾಗುತ್ತೆ, ನಿಮ್ಮದು ಮಕ್ಕಳದ್ದು ಕಾಗ್ನಿಟಿವ್ ಡೆವಲಪ್ಮೆಂಟ್ ಇಂಪ್ರೂವ್ಮೆಂಟ್ಸ್ಗೆ ಯೂಸ್ ಆಗುತ್ತೆ. ಆ್ಯಂಡ್ ಡೆಫಿನೆಟ್ಲಿ ದಿಸ್ ವಿಲ್ ಗೋ ಅ ಲಾಂಗ್ ವೇ ಇನ್ ಶೇಪಿಂಗ್ ದೇರ್ ಪರ್ಸನಾಲಿಟಿ ಆ್ಯಂಡ್ ಗೆಟಿಂಗ್ ಸಮ್ ಗುಡ್ ಎಂಪ್ಲಾಯ್ಮೆಂಟ್ ಆರ್ ಬೀಯಿಂಗ್ ಗುಡ್ ಬಿಸ್ನೆಸ್ ಮನ್ ಸಾರ್ಟ್ ಆಫ್ ಏನೇ ಅವ್ರ ಮುಂದಿನ ದಿನಗಳಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಸೊ ದಯವಿಟ್ಟು ನೀವೆಲ್ಲರೂ ಕೂಡ ಇದ್ರ ಕಡೆಗೆ ಗಮನ ಕೊಡಿ. ಶಾಲೆಯಲ್ಲಿ ಟೀಚರ್ಗಳೇನಾದರೂ ಒಂದು ಮಾತು ಅಂತು ಅಂತಂದರೆ ದಯವಿಟ್ಟು, ಮೊದಲೆಲ್ಲ ನಮ್ಮ ಮನೇಲಿ ಹೊಡೆಸ್ಕೊಂಡು ಬಂದರು ಏನು ತಲೆ ಕೆಡ್ಸ್ಕೊಳ್ತಾ ಇರಲಿಲ್ಲ. ಬಟ್ ಇವತ್ತು ಹೆಂಗೆ ಆಗ್ಬಿಟ್ಟಿದೆ ಅಂತಂದರೆ, ನಮ್ಮ ಮನೆಯಲ್ಲೇ ನನ್ನ ಹೆಂಡತಿ ಹೊಡೆದ್ಬಿಟ್ಟಿದ್ದಾರೆ, ಬೈದ್ಬಿಟ್ಟಿದ್ದಾರೆ, ನನ್ನ ಮಗಳು ಹೋಗ್ತಾ ಇಲ್ಲ ಸ್ಕೂಲ್ಗೆ, ಅಮ್ಮ ಬೈತಾರಮ್ಮ ಅಲ್ಲಿ ಹೋಗ್ತಾ ಇಲ್ಲ. ಇನ್ಫ್ಯಾಕ್ಟ್ ಮೈ ವೈಫ್ ವೆಂಟ್ ಆ್ಯಂಡ್ ಸ್ಪೋಕ್ ಟು ದಟ್ ಟೀಚರ್, ಬೈಬೇಡಿ ನೀವು ಹೋಗ್ತಾ ಇಲ್ಲ ಅಂತ. ಬಟ್ ನಾನೇನು ಹೇಳೋದು ಅಂತಂದರೆ, ದಟ್ ಈಸ್ ಆಲ್ ದೇರ್.
ಬಟ್ ನಾವು ದಂಡಿಸಿಲ್ಲ ಅಂತಂದರೆ ಮಕ್ಕಳನ್ನ ದಂಡಿಸೋದು ಅಂತಂದರೆ ಏನು ಫಿಸಿಕಲ್ ಹಾರ್ಮ್ ಮಾಡಬೇಕು ಅಂತಲ್ಲ, ನೋಬಡಿ ಡಸ್ ದಟ್. ಬಟ್ ಏನಂತಂದರೆ ಕಲಿಬೇಕಾದ್ರೆ ನಾವು ಅವ್ರಿಗೆ ಹೇಳಬೇಕು, ನೋಡಪ್ಪ ನೀನು ಈ ಥರ ಮಾಡಿದ್ಯಾ ಮಾಡಿಲ್ಲ. ಈಗ ನಾವು ಕೂಡ ಅಷ್ಟೇ ಅಲ್ವಾ, ಆಫೀಸ್ಗೆ ಹೋಗ್ತೀವಿ, ಒಂದಿನ ಆಫೀಸ್ಗೆ ಬಂದಿಲ್ಲ ಅಥವಾ ಸ್ವಲ್ಪ ಲೇಟಾಗಿ ಬಂತು ಅಂದರೆ ನಮಗೆ ಸುಮ್ಮನೆ ಬಿಟ್ಬಿಡ್ತಾರಾ? ಇಲ್ಲ, ಹಾಫ್ ಡೇ ಲೀವ್ ಕಟ್ ಮಾಡ್ತಾರೆ, ಹಾಫ್ ಡೇ ಸ್ಯಾಲ್ರಿ ಕಟ್ ಮಾಡ್ತಾರೆ, ಎಲ್ಲ ಇರುತ್ತೆ. ಸೊ ಅಂದರೆ ಏನು, ದಟ್ ಪನಿಷ್ಮೆಂಟ್ ಕ್ಯಾರೆಟ್ ಆ್ಯಂಡ್ ಸ್ಟಿಕ್ ಅಪ್ರೋಚ್ ಈವನ್ ಟುಡೇ ಇಟ್ ಹೋಲ್ಡ್ಸ್ ಗುಡ್. ಆ್ಯಂಡ್ ಸೇಮ್ ಇಸ್ ದ ಕೇಸ್ ವಿತ್ ದ ಸ್ಟೂಡೆಂಟ್ಸ್ ಟು. ಕಲ್ತಿಲ್ಲ ಅಂತಂದಾಗ ಮಿಸ್ ಏನೋ ಹೇಳ್ತಾರೆ. ಸೊ ಅದಕ್ಕೆ ನಮ್ಮ ಪೇರೆಂಟ್ಸ್ಗಳು ಕೂಡ ನಾವುಗಳು ಕೂಡ ಸಪೋರ್ಟ್ ಮಾಡಬೇಕು ಇನ್ ದಟ್ ವೇ ಇನ್ಸ್ಟೆಡ್ ಆಫ್ ಹ್ಯಾವಿಂಗ್ ಸಮ್ ಟಸಲ್ಸ್ ಆರ್ ಕಾನ್ಫ್ಲಿಕ್ಟ್ಸ್. ಸೊ ಇಷ್ಟು ಮಾತುಗಳನ್ನು ಹೇಳ್ತಾ ಈ ಒಂದು ವೇದಿಕೆಯಲ್ಲಿ ಇಷ್ಟು ಮಾತುಗಳನ್ನು ಆಡೋದಕ್ಕೆ, ನಿಮ್ಮ ಜೊತೆ ಒಂದು ಇಂಟ್ರ್ಯಾಕ್ಟ್ ಮಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಂತಹ ಎಲ್ಲರಿಗೂ ಕೂಡ ನಾನು ಅಭಿನಂದಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.